ಬಟ್ ನಿಮ್ಮ ನಾಯಕರುಗಳ ಹಲವರು ಹೇಳೋದು ಹಿಂದೂ ಧರ್ಮದ ಒಳಗೊಂಡಿರುವಂತದ್ದೇ ವೀರಶೈವ ಧರ್ಮ ಅಂತ ಹೇಳ್ತಾರಲ್ಲ ಸರ್, ಪ್ರತ್ಯೇಕ ಧರ್ಮ ಅಲ್ಲ. ಇಲ್ಲ ಇಲ್ಲ, ಅವ್ರಿಗೆ ಇತಿಹಾಸ ಗೊತ್ತಿಲ್ಲಾರ್ದವ್ರು ಮಾತಾಡ್ತಾರೆ. ಅವ್ರು ಬೇಕಾದ್ರೆ ನನ್ನ ಕಡೆ ಕಳಿಸ್ಕೊಡ್ರಿ, ನಾನು ಹೇಳ್ತೀನಿ ಅವ್ರ ಪಾಠ. ನೀವು ಮತ್ತೆ ಬೆಂಕಿ ಹಚ್ತಾ ಇದ್ದೀರಾ ರಾಜ್ಯದಲ್ಲಿ, ಹಂಗಾದ್ರೆ ಪ್ರತ್ಯೇಕ ಬೆಂಕಿ ಹಚ್ಚೋ ಪ್ರಶ್ನೆನೇ ಇಲ್ಲ. ನಾವು ಬಹಳ ಅಚಲವಾಗಿ ನಿರ್ಧಾರವನ್ನು ಮಾಡಿದ್ದೀವಿ. ನಾವು ಲಿಂಗಾಯತ ಧರ್ಮದಲ್ಲಿ ಜನಿಸಿದ್ದೀವಿ, ಬಸವ ತತ್ವ ಅನುಯಾಯಿಗಳು. ನಾವು ಬಸವನನ್ನ ಫಾಲೋವರ್ಸ್, ಕಟ್ಟಾಯ ಫಾಲೋವರ್ಸ್ ನಾವು ಲಿಂಗಾಯತರು ಅಷ್ಟೇ. ಲಿಂಗಾಯತ ನಮ್ಮ ಪ್ರತ್ಯೇಕ ಧರ್ಮ ಬೇಕು ಅಂತ ನಮ್ಗೆ ಕೂಗಿದೆ. ನಾವು ಇನ್ನೆಲ್ಲ ನಾಳೆ ಪಡಿತೀವಿ. ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಮಾನ್ಯತೆ ಕೊಡಬೇಕಾಗಿತ್ತು, ಇಷ್ಟೊತ್ತಿಗೆ ಕೊಟ್ಟಿಲ್ಲ. ನೋಡೋಣ, ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಕಳಿಸಿದ್ದಾರೆ, ಅದನ್ನ ಅನುಮತಿ ಕೊಡಬೇಕು. ಅವರು ಕೊಡಬೇಕಲ್ಲ, ಕೊಟ್ಟಿಲ್ಲ. ನೋಡೋಣ, ಯಾಕೆ ಜೈನ್ ಧರ್ಮ ಆಗಲಿಲ್ವಾ, ಸಿಖ್ ಧರ್ಮ ಆಗಲಿಲ್ವಾ, ಈಗ ಆಗಿಲ್ವಾ ಅವು? ಮತ್ತು ಆ ಥರ ನಮ್ಮದೊಂದು ಧರ್ಮ ಇದೆ ಅಲ್ಲ. ಅದಾದ್ರೆ ಸಮಸ್ಯೆ ಆಗಲ್ಲ. ಇದು ನೀವು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂದ್ರೆ ಶುರು ಆಯ್ತು, ಓ ಧರ್ಮ ಹೊಡೆದ್ರು, ಜಾತಿ ಹೊಡೆದ್ರು ಅಂತ ಶುರು ಮಾಡ್ಬಿಡ್ತಾರೆ. ನೋಡಿ, ಯಾರು ಬೇಕಾದ್ರೂ ಬೇಕಾದಲ್ಲಿ ನಾವು, ನಮಗೆ ವಿ ಡೋಂಟ್ ಕೇರ್. ನಾವು ಎಲ್ಲಿ ಜನಿಸಿದ್ದೀವಿ ಅದು ಚಲೋವಾಗಿರ್ಬೇಕಲ್ಲ. ಆ ಧರ್ಮದ ನಿಷ್ಠೆ ಇರಬೇಕು, ವಿಶ್ವಾಸ ಇರಬೇಕು. ಇದೇ ಥರ ದಾರಿ ತಪ್ಪಿಸ್ಕೊಂಡು ನಮ್ಮ ಸ್ವಾರ್ಥಕ್ಕೆ, ರಾಜಕಾರಣಕ್ಕೆ, ಸ್ವಯಂ ಘೋಷಿತ ನಾವು ಏನೋ ಘೋಷಣೆ ಮಾಡ್ಕೊಂಡು ಹೋದರೆ ಅದು ನಮ್ಮ ಕಡೆ ಆಗಲ್ಲ. ಬಟ್ ಅಖಿಲ ಭಾರತ ವೀರಶೈವ ಮಹಾಸಭಾದ ನಿಲುವೇ ಬೇರೆ ಇದೆಯಲ್ಲ ಸರ್. ಅವರು ಯಾವತ್ತೂ ಕೂಡ ಹೇಳಲ್ಲ ನಾವು ಪ್ರತ್ಯೇಕ ಲಿಂಗಾಯತ ಧರ್ಮ ಅಂತ ಹೇಳಲ್ಲ ಅವರು. ಇಲ್ಲ, ಅವರು ಕೂಡ ಕೇಳಿದಾರಲ್ಲ, ಪ್ರತ್ಯೇಕ ಧರ್ಮಕ್ಕೆ ವೀರಶೈವ ಲಿಂಗಾಯತ ಅಂತ ಅನ್ನೋದು ಅವ್ರು ಕೇಳ್ತಾರೆ. ನಾವು ಲಿಂಗಾಯತ ಅಂತ ಕೇಳಿದ್ದೀವಿ. ಈ ವ್ಯತ್ಯಾಸಗಳಿದೆ. ಆ ವ್ಯತ್ಯಾಸಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಂದಾಗಕ್ಕೆ ಹೋದ್ವಿ. ಕೆಲವಷ್ಟು ಈ ನಾಡಿನ ಹೆಸರಾಂತ ಸ್ವಾಮೀಜಿಗಳು ದಾರಿನ ತಪ್ಪಿಸ್ಬಿಟ್ರು. ಇಲ್ಲಿ ವೀರಶೈವ ಲಿಂಗಾಯತ ಅಂತ ಹೇಳ್ರಿ ಅಂತೇಳಿ ನಮಗೆ ಹೇಳೋದು, ತಾವೇ ಕುತ್ಕೊಂಡು ಹೋಗಿ ಹಿಂದೂ ಬರ್ಸ್ರಿ ಅಂತ ಹೇಳಿಬಿಟ್ರಲ್ಲ ಕೊನೆಗೆ. ಅವತ್ತೇ ಕೈ ಬಿಟ್ಬಿಟ್ವಿ ಎಲ್ಲ ಸ್ವಾಮೀಜಿಗಳು. ಯಾವ ಸ್ವಾಮೀಜಿಗಳು ನಮಗಿಲ್ಲ ಈಗ. ಬಸವಣ್ಣನ ಒಬ್ಬನೇ ಗುರು. ಯಾವುದು ಆ ಸ್ವಾಮಿ, ನೀವು ಮತ್ತೆ ಸ್ವಾಮೀಜಿ ಇಬ್ರು ಸೇರಿ ಮೀಸಲಾತಿ ಹೋರಾಟ ಮಾಡಿದಂಥವ್ರು, ಸುಮಾರು ಬೀದರಿಂದ ಬೆಂಗಳೂರವರೆಗೂ ಪಾದಯಾತ್ರೆ ಮಾಡಿದಂಥವ್ರು. ಏಕಾಏಕಿ ಅವ್ರನ್ನೇ ನೀವು ಕಿತ್ ಬಿಸಾಕಿದ್ರಲ್ಲ. ಅವ್ರ ನಿಲುವು ಬದಲಾವಣೆಗಳಾದವು. ಒಬ್ಬ ಸನ್ಯಾಸಿ ಸ್ವಾಮೀಜಿ ಆದಮೇಲೆ ನಿಲುವುಗಳು ಭಾಳ ಗಟ್ಟಿಯಾಗಿರಬೇಕು. ಬಸವ ತತ್ವದ ಆಧರಿಸಿನೇ ನಾವು ಪೀಠವನ್ನು ಮಾಡಿದ್ದು ಕೂಡಲ ಸಂಘದಲ್ಲಿ. ಕೂಡಲ ಸಂಘ ಮಾಡುವಂಥ ಉದ್ದೇಶ ಏನಿತ್ತು ನಂದು, 2008ರಲ್ಲಿ ನಾನೇ ಕರ್ಕೊಂಡೋಗಿದ್ದೀನಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ. ಅಲ್ಲಿ ಕರ್ಕೊಂಡೋಗಿ ಪೀಠದ ಗುರುಗಳನ್ನಾಗಿ ಮಾಡಿದ್ವಿ. ಆದರೆ ಇತ್ತೀಚೆಗೆ ಅವ್ರ ಒಲವು ಬೇರೆ ಕಡೆ ಸ್ಟಾರ್ಟ್ ಆಯಿತು. ಧರ್ಮನೇ ಹೊಡೆಯುವಂಥ ಕೆಲಸ ಪ್ರಾರಂಭ ಮಾಡಿದ್ರು. ಹಿಂದೂ ಅಂತ ಹೇಳಿದ್ರಲ್ಲ ಅವರು, ಘೋಷಣೆ ಮಾಡಿದ್ರಲ್ಲ. ಲಿಂಗಾಯತ ಅಂತ ಅಲ್ಲಿವರೆಗೂ ಮಾತಾಡ್ಕೊಂಡು ಬಂದವರು ಮೊನ್ನೆ ಏನು ಇದು ಸಾಮಾಜಿಕ ಮತ್ತು ಶೈಕ್ಷಣಿಕ ಇದು ಸಮೀಕ್ಷೆ ಆಯಿತು, ಅದರಲ್ಲಿ ಇವರು ಹಿಂದೂ ಅಂತ ಹೇಳಿದ್ರಲ್ಲ ಎಲ್ಲ ಸ್ವಾಮೀಜಿ. ಈ ನಾಡಿನಾಗ ಎಷ್ಟು ಜನ ಸ್ವಾಮೀಜಿ ಇದ್ದಾರೆ, ಆಲ್ಮೋಸ್ಟ್ ಅವರೇ ಅದನ್ನೇ ಹೇಳಿದ್ದಾರೆ. ಕೆಲವಷ್ಟು ಜನ ಇದ್ದಾರೆ ಬಸವ ತತ್ವದ ಆಧರಿಸಿ ಇದ್ದಂಥವ್ರು. ಆ ವೇದಿಕೆಗೂ ಹೋಗ್ತಾರೆ, ಈ ವೇದಿಕೆಗೂ ಹೋಗ್ತಾರೆ, ಅಲ್ಲಿ ಭಾಷಣ ಮಾಡ್ತಾರೆ, ಇಲ್ಲಿ ಭಾಷಣ ಮಾಡ್ತಾರೆ, ಮತ್ತು ಹೊರಗೆ ಬಂದು ತಮ್ಮದೇ ನಿಲುವು ಬೇರೆ. ಈ ರೀತಿ ಆಗಬಾರ್ದು. ಸ್ವಾಮಿಗಳಂದರೆ ಒಂದು ಶಕ್ತಿ ಇರುವಂಥದ್ದು. ಅದು ಅದನ್ನು ದಾರಿ ತಪ್ಪಿಸುವಂಥ ಕೆಲಸ ಮಾಡಿಬಿಟ್ರು ಇವರು. ಈಗ ಆ ಪೀಠಕ್ಕೆ ಏನಾದ್ರು ಹೊಸ ಸ್ವಾಮೀಜಿನ ಹುಡುಕಾಟ, ಸವಾಸನೆ ಬೇಡ ನಮಗೆ. ಮತ್ತೆ ಈಗ ಸಮುದಾಯಕ್ಕೊಬ್ಬರು ಯಾರಾದರೂ ಬೇಡಲ್ಲ, ಸಮಾಜದ ಹಿರಿಯರು ಅದಾರ, ಸಮುದಾಯದಲ್ಲಿ ಕಟ್ಟಿ ಬೆಳೆಸಿದಂಥವ್ರು ಇದಾರಲ್ಲ, ಅವ್ರು ಕಟ್ತಾರೆ ಸಮಾಜನ. ಸಮಾಜಕ್ಕೆ ಏನು ಬೇಕಾಗಿದೆ? ಮೀಸಲಾತಿ ಹೆಸರಿನಲ್ಲಿ ರಾಜಕಾರಣ ಮಾಡುವಂಥದ್ದು ಇದು ಸರಿನಾ? ಮೀಸಲಾತಿ ಹೆಸರಲ್ಲಿ ರಾಜಕೀಯ ಮಾಡೋದು, ಯಾವುದೋ ವ್ಯಕ್ತಿ ಬೆಂಬಲಿಸೋದು, ಯಾವನೋ ಹುಲಿ ಅನ್ನೋದು, ಇದು ಎಷ್ಟು ಸರಿ? ಅದಕ್ಕೆ ನಮ್ಗೆ ಬೇಡ, ಸ್ವಾಮೀಜಿನೇ ಬೇಡ. ನಾವು ನಿರ್ಧಾರ ಮಾಡಿಬಿಟ್ಟಿದ್ವಿ, ಸ್ವಾಮೀಜಿ ಬೇಡ. ನಾವು ಬಡ ಮಕ್ಕಳಿಗೆ, ಎಲ್ಲ ಜಾತಿ ಜನಾಂಗದವರಿಗೂ ಕೂಡ ಅಲ್ಲಿ 6 ಎಕರೆ ಭೂಮಿ ಇದೆ. ಕೂಡಲ ಸಂಘದಲ್ಲಿ ಒಂದು ವಸತಿ ನಿಲಯ ಕಟ್ತಾ ಇದ್ದೀವಿ, ಮತ್ತು ಇನ್ನು ಶಿಕ್ಷಣ ಸಂಸ್ಥೆಯನ್ನು ಕಟ್ತಾ ಇದ್ದೀವಿ. ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಶಿಕ್ಷಣ ಕೊಡೋಣ. ಈ ಸ್ವಾಮೀಜಿ ಇಟ್ಕೊಂಡು ಸ್ವಾಮೀಜಿ ಅಂತ ಏನು ಉದ್ಧಾರ ಆಗಿದೆ? ಯಾವ ಸಮಾಜ ಇದೆ? ಯಾರೂ ಉದ್ಧಾರ ಆಗಿಲ್ಲ. ಅದಕ್ಕೆ ನಾವು ನಿರ್ಧಾರ ಮಾಡಿಬಿಟ್ಟಿದ್ದೀವಿ. ನಾವು ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು, ವಸತಿ ನಿಲಯವನ್ನು ಕಟ್ಟಿ ಈಗಾಗಲೇ ನಾವು ಕೆಲಸ ಕೂಡ ಪ್ರಾರಂಭ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗೂ ಕೂಡ 5 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಬಹಳಷ್ಟು ಬಿಚ್ಚು ಮನಸ್ಸಿನಿಂದ ಹಲವು ವಿಚಾರಗಳನ್ನು ವಿಜಯಾನಂದ ಕಾಶ್ಯಪ್ಪನವರು ಹೇಳಿದ್ರು. ನೇರವಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ಇಟ್ಟರು. ಅದೇ ರೀತಿ ಸಿದ್ದರಾಮಯ್ಯ ಅವರು ಲಿಂಗಾಯತ ವಿರೋಧಿ ಅಲ್ಲ, ಲಿಂಗಾಯತ ಸಮುದಾಯಕ್ಕೆ ಕೊಡಬೇಕಾಗಿರುವಂತಹ, ಪಂಚಮಸಾಲಿ ಸಮುದಾಯಕ್ಕೆ ಸಿಗಬೇಕಾಗಿರುವಂತಹ 2A ಮೀಸಲಾತಿ ಬಗ್ಗೆ ಇವತ್ತು ಕೂಡ ನನಗೆ ಸ್ಪಷ್ಟತೆ ಇದೆ ಅನ್ನುವಂಥದ್ದನ್ನು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಜೊತೆಗೆ ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಚಾರದಲ್ಲಿ ನನ್ನ ನಿಲುವು ಮತ್ತು ನಿರ್ಧಾರಗಳು ಬದಲಾವಣೆ ಆಗಿಲ್ಲ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮುಂದಿನ ವಾರ ಮತ್ತೊಂದು ವಿಶೇಷ ಕಾರ್ಯಕ್ರಮದ ಜೊತೆ ಜಾಯಿನ್ ಆಗ್ತೇನೆ.